रविवार 22 दिसंबर की शाम को बीदर के अम्बेडकर सर्कल में अनुदिना मेमोरियल फाउंडेशन बीदर द्वारा इस फाउंडेशन के अध्यक्ष व इस कार्यक्रम के आयोजक महान कोटे हड़दकेरी के नेतृत्व में क्रिसमस सेलिब्रेशन किया गया। इस क्रिसमस सेलिब्रेशन कार्यक्रम में सभी धर्मों के धर्मगुरु और प्रमुख व्यक्ति उपस्थित रहे, जिसमें हवा मलिनाथ निर्गुड़ी महाराज, ज्ञान सागर बंते के अलावा अन्य धर्मों के लोग उपस्थित रहे। केपी न्यूज के लिए कैमरामैन महेश जिग्गे का कवरेज। ಭಾಗಗಳಲ್ಲಿ ಒಂದು ವಿಶೇಷವಾದ ಮಾತು ಬರೆಯಲ್ಪಟ್ಟಿದೆ. ಈಗ ಕ್ರಿಸ್ಮಸ್ ಹಬ್ಬ ಅಂತ ಹೇಳುವಾಗ ಇಟ್ ಈಸ್ ನೋ ಮೋರ್ ಫೆಸ್ಟಿವಲ್ ಆಫ್ ಕ್ರಿಶ್ಚಿಯನ್ಸ್, ಇಟ್ ಈಸ್ ಎ ಫೆಸ್ಟಿವಲ್ ಆಫ್ ಹೋಲಿ ಯೂನಿವರ್ಸ್. ಕ್ರಿಸ್ಮಸ್ ಹಬ್ಬವು ಕೇವಲ ಕ್ರಿಸ್ತನ ಮಕ್ಕಳಿಗೆ ಸೀಮಿತವಾಗಿ ಇಲ್ಲ. ಇವಾಗ ಇದು ಲೋಕದಲ್ಲಿರುವಂಥ ಎಲ್ಲ ಜನರ ಹಬ್ಬ ಆಗಿ ಪರಿಗಣಿಸಿದೆ. ಯಾಕಂದರೆ ಪ್ರಪಂಚದಲ್ಲಿರುವಂಥ ಎಲ್ಲ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಕ್ರಿಸ್ಮಸ್ ಅಂತ ಹೇಳುವಾಗ ಕ್ರಿಸ್ಮಸ್ ದಿವಸಗಳಲ್ಲಿ ನಾವು ತಂದೆಯಾದ ದೇವರ ಪ್ರೀತಿ ತನ್ನ ಮಗನನ್ನು ಕಳಿಸಿಕೊಡುವುದರ ಮೂಲಕ ಆತನು ಸಿದ್ಧಾಂತ ಮಾಡಿರುವಂಥ ಈ ಒಂದು ವಾಕ್ಯವನ್ನು ನಾವು ನೋಡ್ತೇವೆ. 2000 ವರ್ಷಗಳ ಹಿಂದೆ ತಂದೆಯಾದ ದೇವರು ಮಾನವ ಕೋಟಿ ಕಲ್ಯಾಣಕ್ಕಾಗಿ ಒಂದು ಯೋಜನೆಯನ್ನು ಹಾಕಿಕೊಂಡ. ಯಾಕಂದರೆ ಭೂಲೋಕದಲ್ಲಿರುವಂಥ ಎಲ್ಲ ಮಾನವರು ದೇವರ ಒಂದು ಚಿತ್ತಕ್ಕೆ ವಿರೋಧವಾಗಿ ದೇವರ ಆಜ್ಞೆಗಳನ್ನು ಮೀರಿ ತಮಗಿಷ್ಟವಾದ ರೀತಿಯಲ್ಲಿ ಅವರು ಜೀವಿಸ್ತಾ ಇದ್ದರು. ನಾವು ಇಸ್ರಾಯೇಲಿನ ಇತಿಹಾಸವನ್ನು ನೋಡುವಾಗ ಗಾಡ್ ಹ್ಯಾಸ್ ಸೆಲೆಕ್ಟೆಡ್ ಎ ನೇಷನ್, ಅಥವಾ ದೇವರು ತನ್ನದೇ ಆಗಿರುವಂಥ ಜನರನ್ನು ಆತನು ಆರಿಸಿಕೊಂಡು ಅವರಿಗೆ ಒಂದು ಜನಾಂಗವನ್ನಾಗಿ ಮಾಡಿ, ನೇಷನ್ನಾಗಿ ಮಾಡಿ ಅವರ ಮೂಲಕವಾಗಿ ತನ್ನ ರಕ್ಷಣಾ ಕಾರ್ಯವನ್ನು ಮುಂದುವರಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಹೀಗೆ ಎವ್ರಿ ಟೈಮ್ ಆತನು ಆರಿಸಿಕೊಂಡಂಥ ಜನರು ದೇವರಿಗೆ ವಿರೋಧವಾಗಿ ಪಾಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆತನ ಆಜ್ಞೆಗಳನ್ನು ಮುರಿಲಿಕ್ಕೆ ಪ್ರಾರಂಭ ಮಾಡಿದರು. ಯಾವಾಗ ಆತನು ಆರಿಸಿಕೊಂಡ ಜನರು ಪಾಪ ಮಾಡಿದ್ರು, ಅವಾಗೆಲ್ಲ ಅವರು ದೇವರ್ ಟೇಕನ್ ಟು ಎಕ್ಸೈಲ್, ಅಂದರೆ ಗುಲಾಮಗಿರಿಯಲ್ಲಿ ಬೇರೆ ಅರಸರು ಬಂದು ಇವರನ್ನು ಗುಲಾಮಗಿರಿಯಲ್ಲಿ ತೆಗೆದುಕೊಂಡು ಹೋದರು. ಹೀಗೆ ಹಿ ವಾಂಟೆಡ್ ಟು ಟೀಚ್ ದ ಲೆಸನ್. ದೇವರು ತನ್ನ ಜನಾಂಗಕ್ಕೆ ಒಂದು ಪಾಠವನ್ನು ಕಲಿಸಲಿಕ್ಕೆ ಆತನು ಮಾಡಿದ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಧರ್ಮಾಧಿಕಾರಿಗಳಿಗೆ, ಈ ಬೀದರ್ ನಾಡಿನಲ್ಲಿ ವಿವಿಧ ಸಂಸ್ಥೆಯಲ್ಲಿ, ವಿವಿಧ ಕಚೇರಿಗಳಲ್ಲಿ, ವಿವಿಧ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಅಧಿಕಾರಿಗಳಿಗೆ ನನ್ನ ಪ್ರೀತಿಯ ನಮನಗಳು. ಈ ಅನುದಿನ ಮಾನವೀಯತೆಯ ಫೌಂಡೇಶನ್ ಈ ಸಂಸ್ಥೆ, ಇದರ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಮಹಾನ್ ಕೋಟೆಯವರು ಕಳೆದ 6 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಮಗೆಲ್ಲರಿಗೋಸ್ಕರ ಆಯೋಜನೆ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾ ಮೇಲ್ವಿಚಾರಕರಾದಂತಹ ರೆವರೆಂಡ್ ನೆಲ್ಸನ್ ಸುಮಿತ್ರರವರು ಈ ಕ್ರಿಸ್ಮಸ್ ಹಬ್ಬದ ಆಚರಣೆ ಕೇವಲ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಎಲ್ಲ ಧರ್ಮೀಯರನ್ನು ಆಕರ್ಷಣೆ ಮಾಡುತ್ತೆ. ವಿಶೇಷವಾಗಿ ಈ ಬೀದರ್ ನಾಡಿನಲ್ಲಿ ನನ್ನ ಅನುಭವ, ಡಿಸೆಂಬರ್ 1ನೇ ತಾರೀಕಿನಿಂದ ಈ ಕ್ರಿಸ್ಮಸ್ ಹಬ್ಬ ಮುಗಿಯೋ ತನಕ ಸಂಭ್ರಮದ ಸಂಭ್ರಮ, ಆ ನೆಮ್ಮದಿ, ಆ ಆನಂದ ಎಲ್ಲ ಕಡೆಯಲ್ಲಿಯೂ ಮೂಲೆ ಮೂಲೆಗಳಲ್ಲಿ ನಾವು ಕಾಣುವಂಥದ್ದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ನಮಗೆಲ್ಲರಿಗೂ ಇವತ್ತೇ ಸಂತಸ, ಹರ್ಷ, ನೆಮ್ಮದಿಯನ್ನು ನೀಡುತ್ತೆ. ಇಲ್ಲಿ ಈ ಸ್ಟೇಜ್ನಲ್ಲಿ ವಿವಿಧ ಭಾಗದಲ್ಲಿ, ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಪದಾಧಿಕಾರಿಗಳಿದ್ದಾರೆ. ಇಲ್ಲಿ ಮುಂಭಾಗದಲ್ಲಿಯೂ ಕೂಡ, ಯಾಕೆಂತ ಹೇಳಿದರೆ ಆ ಇನ್ವಿಟೇಷನಲ್ಲಿ ನೋಡಿದರೆ ಆ ಇನ್ವಿಟೇಷನಲ್ಲಿ ಜಾಗ ಇನ್ನೂ ಕೂಡ ಭರ್ತಿ ಮಾಡಬಹುದಿತ್ತು. ಯಾಕೆಂತ ಹೇಳಿದ್ರೆ ಅನೇಕ ವ್ಯಕ್ತಿಗಳನ್ನು ಅವರು ತನ್ನ ಪ್ರೀತಿಯಿಂದ ಹಾಗೂ ಒಳ್ಳೆಯ ಸಂಬಂಧಗಳಿಂದ ಎಲ್ಲರನ್ನು ಆಕರ್ಷಣೆ ಮಾಡಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾರೆ. ಪ್ರಿಯರೇ, ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ಆ ಶಾಂತಿ, ನೆಮ್ಮದಿಯನ್ನು ಆಶಿಸುವನಾಗಿದ್ದೇನೆ. ಇದರ ಜೊತೆಯಾಗಿ ಯೇಸು ಕ್ರಿಸ್ತರು ಈ ಧರೆಗೆ ವಾಗ್ದಾನ ಮಾಡಿದಂತಹ ದೈವಿಕ ಕೃಪೆಗಳು ನಮ್ಮೆಲ್ಲರ ಮಧ್ಯದಲ್ಲಿ ನೆಲೆಸಲಿ ಅಂತ ಆಶಿಸ್ತೇನೆ. ಎರಡನೇದಾಗಿ